ಲಕುಂಡಿ ಗ್ರಾಮದಲ್ಲಿ ಸಿಕ್ಕಿರುವುದು ಪಕ್ಕಾ ನಿಧಿ. ಕೇಂದ್ರ ಪುರಾತತ್ವ ಇಲಾಖೆ ಈಗ ಅಧಿಕಾರಿಗಳು ಯೂಟರ್ನ್ ಹೊಡೆದಿದ್ದಾರೆ. ಮೊನ್ನೆ ಇದು ನಿಧಿ ಅಲ್ಲ ಅಂತ ಹೇಳಿ ಅಧಿಕಾರಿ ರಮೇಶ್ ಹೇಳಿದ್ರು. ಇದೀಗ ಪಕ್ಕಾ ಅದು ನಿಧಿನೇ ಅಂತ ಹೇಳಿ ರಮೇಶ್ ಸ್ಪಷ್ಟನೆಯನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಅಧಿಕಾರಿ ರಮೇಶ್ ತಂಡ ಹೊಡೆದಿದ್ದಾರೆ. ಉತ್ತರಿಸಲಾಗದೆ ತಡಬಡಾಯಿಸಿದ್ದಾರೆ ಅಧಿಕಾರಿ ರಮೇಶ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂತ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿ ಅಲ್ಲ, ಇದು ಬಂಗಾರ ಅಂತ ಹೇಳಿದ್ರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂತ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ, ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನ್ ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆಯನ್ನು ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂತ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದ್ಸರಿ ಪರಿಶೀಲನೆ ಮಾಡ್ತಾ ಇದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದ್ರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದ್ರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನ ನೋಡಿದ್ರೆ ಆ ಕುಟುಂಬದ ಅಂತ ಹೇಳಿದ್ವಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್? ಅವನಿಗೆ ನೋಡಿದಾಗ ಗೊತ್ತಾಗುತ್ತಲ್ರಿ ಅದನ್ನ. ಈಗ ನಿಮ್ಮ ನಿರ್ಧಾರ ಏನ್ ಸರ್? ಅಂದ್ರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನ ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ. ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ, ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕುಂಡಿ ಗ್ರಾಮದಲ್ಲಿ ಸಿಕ್ಕಿರುವುದು ಪಕ್ಕಾ ನಿಧಿ. ಕೇಂದ್ರ ಪುರಾತತ್ವ ಇಲಾಖೆ ಈಗ ಅಧಿಕಾರಿಗಳು ಯೂಟರ್ನ್ ಹೊಡೆದಿದ್ದಾರೆ. ಮೊನ್ನೆ ಇದು ನಿಧಿ ಅಲ್ಲ ಅಂತ ಹೇಳಿ ಅಧಿಕಾರಿ ರಮೇಶ್ ಹೇಳಿದ್ರು. ಇದೀಗ ಪಕ್ಕಾ ಅದು ನಿಧಿನೇ ಅಂತ ಹೇಳಿ ರಮೇಶ್ ಸ್ಪಷ್ಟನೆಯನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಅಧಿಕಾರಿ ರಮೇಶ್ ತಂಡ ಹೊಡೆದಿದ್ದಾರೆ. ಉತ್ತರಿಸಲಾಗದೆ ತಡಬಡಾಯಿಸಿದ್ದಾರೆ ಅಧಿಕಾರಿ ರಮೇಶ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂತ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿ ಅಲ್ಲ, ಇದು ಬಂಗಾರ ಅಂತ ಹೇಳಿದ್ರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂತ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ, ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನ್ ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆಯನ್ನು ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂತ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದ್ಸರಿ ಪರಿಶೀಲನೆ ಮಾಡ್ತಾ ಇದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದ್ರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದ್ರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನ ನೋಡಿದ್ರೆ ಆ ಕುಟುಂಬದ ಅಂತ ಹೇಳಿದ್ವಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್? ಅವನಿಗೆ ನೋಡಿದಾಗ ಗೊತ್ತಾಗುತ್ತಲ್ರಿ ಅದನ್ನ. ಈಗ ನಿಮ್ಮ ನಿರ್ಧಾರ ಏನ್ ಸರ್? ಅಂದ್ರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನ ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ. ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ, ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕುಂಡಿ ಗ್ರಾಮದಲ್ಲಿ ಸಿಕ್ಕಿರುವುದು ಪಕ್ಕಾ ನಿಧಿ. ಕೇಂದ್ರ ಪುರಾತತ್ವ ಇಲಾಖೆ ಈಗ ಅಧಿಕಾರಿಗಳು ಯೂಟರ್ನ್ ಹೊಡೆದಿದ್ದಾರೆ. ಮೊನ್ನೆ ಇದು ನಿಧಿ ಅಲ್ಲ ಅಂತ ಹೇಳಿ ಅಧಿಕಾರಿ ರಮೇಶ್ ಹೇಳಿದ್ರು. ಇದೀಗ ಪಕ್ಕಾ ಅದು ನಿಧಿನೇ ಅಂತ ಹೇಳಿ ರಮೇಶ್ ಸ್ಪಷ್ಟನೆಯನ್ನು ಮಾಡಿದ್ದಾರೆ.
ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಅಧಿಕಾರಿ ರಮೇಶ್ ತಂಡ ಹೊಡೆದಿದ್ದಾರೆ. ಉತ್ತರಿಸಲಾಗದೆ ತಡಬಡಾಯಿಸಿದ್ದಾರೆ ಅಧಿಕಾರಿ ರಮೇಶ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂತ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿಯಲ್ಲ, ಇದು ಬಂಗಾರ ಅಂತ ಹೇಳಿದ್ರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂತ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ, ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನ್ ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆನೂ ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂತ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದ್ಸರಿ ಪರಿಶೀಲನೆ ಮಾಡ್ತಾ ಇದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದ್ರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದ್ರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನ ನೋಡಿದ್ರೆ ಆ ಕುಟುಂಬದ ಅಂತ ಹೇಳಿದ್ರಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್? ಅವನಿಗೆ ನೋಡಿದಾಗ ಗೊತ್ತಾಗತ್ತಲ್ರಿ ಅದನ್ನ. ಈಗ ನಿಮ್ಮ ನಿರ್ಧಾರ ಏನ್ ಸರ್? ಅಂದ್ರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನ ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ? ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ, ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಿರೋದು ಪಕ್ಕಾ ನಿಧಿ. ಕೇಂದ್ರ ಪುರಾತತ್ವ ಇಲಾಖೆ ಈಗ ಅಧಿಕಾರಿಗಳು ಯೂಟರ್ನ್ ಹೊಡೆದಿದ್ದಾರೆ. ಮೊನ್ನೆ ಇದು ನಿಧಿ ಅಲ್ಲ ಅಂತ ಹೇಳಿ ಅಧಿಕಾರಿ ರಮೇಶ್ ಹೇಳಿದ್ರು. ಇದೀಗ ಪಕ್ಕಾ ಅದು ನಿಧಿನೇ ಅಂತ ಹೇಳಿ ರಮೇಶ್ ಸ್ಪಷ್ಟನೆಯನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಅಧಿಕಾರಿ ರಮೇಶ್ ತಂಡ ಹೊಡೆದಿದ್ದಾರೆ. ಉತ್ತರಿಸಲಾಗದೆ ತಡಬಡಾಯಿಸಿದ್ದಾರೆ ಅಧಿಕಾರಿ ರಮೇಶ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ನಿನ್ನೆ ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಯಾದಂತ ರಮೇಶ್ ಮೂಲಿಮನಿಯವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಯದಲ್ಲಿ ಇದು ನಿಧಿಯಲ್ಲ, ಇದು ಬಂಗಾರ ಅಂತ ಹೇಳಿದ್ರು. ಆದರೆ ಇವಾಗ ಯೂಟರ್ನ್ ಹೊಡೆದು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದಂತ ರಮೇಶ್ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವಾಗ ನಿನ್ನೆ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಇದು ನಿಧಿ ಅಂತ ಹೇಳಿ, ಆಮೇಲೆ ಈಗ ಕುಟುಂಬಸ್ಥರು ಹೇಳ್ತಾ ಇದ್ರು ಇದು ನಿಧಿ ಅಲ್ಲ ಅಂದ್ರೆ ನಮಗೆ ಬೇಕಂತ ಹೇಳಿ. ನಿಮ್ಮ ಸ್ಪಷ್ಟನೆ ಏನ್ ಸರ್? ಇವು ಎಲ್ಲ ನಿಧಿನೇ. ಇದರೊಳಗೆ ಯೂಟರ್ನ್ ಹೊಡೆಯೋ ಸಮಸ್ಯೆ ಏನು ಇಲ್ಲ, ಪ್ರಶ್ನೆನೂ ಬರೋದಿಲ್ಲ. ಯಾಕಂದ್ರೆ ಭೂಮಿಯ ಕೆಳಗಡೆ ಸಿಕ್ಕಂತ ಎಲ್ಲ ಪ್ರಾಚ್ಯ ವಸ್ತುಗಳು ಅದು ಸರ್ಕಾರ ಸಗಲ್ತಕ್ಕದ್ದು. ಅದೇ ರೀತಿಯಾಗಿ ಅವುಗಳನ್ನ ಇನ್ನೊಂದ್ಸರಿ ಪರಿಶೀಲನೆ ಮಾಡ್ತಾ ಇದ್ವಿ. ಇನ್ನೂ ಅದರ ನಿಖರವಾಗಿ ಅದರ ಮೇಲೆ ಗೊತ್ತಾಗುತ್ತೆ. ನಿನ್ನೆ ನೀವೇ ಹೇಳಿದ್ರಿ ಸರ್, ಅಂದ್ರೆ ಅದು ಕುಟುಂಬದಲ್ಲಿ ಸಿಕ್ಕಿದೆ, ಯಾವುದೇ ಲಾಂಛನ ಇಲ್ಲ, ದೇವಸ್ಥಾನಕ್ಕೆ ಸೇರಿದ್ದಾದ್ರೆ ಅದರ ಲಾಂಛನ ಇರುತ್ತೆ. ಇವನ್ನೆಲ್ಲ ಆಭರಣಗಳನ್ನ ನೋಡಿದ್ರೆ ಆ ಕುಟುಂಬದ ಅಂತ ಹೇಳಿದ್ರಿ. ಇವುಗಳನ್ನು ಈಗ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಹೊಂಟಿದ್ದೀವಿ. ಅವಾಗ ಮಾತ್ರ ಗೊತ್ತಾಗುತ್ತೆ. ಯಾವ ಕಾಲದ್ದು ಅಂತೀರಿ ಸರ್? ಅವನಿಗೆ ನೋಡಿದಾಗ ಗೊತ್ತಾಗತ್ತಲ್ರಿ ಅದನ್ನ. ಈಗ ನಿಮ್ಮ ನಿರ್ಧಾರ ಏನ್ ಸರ್? ಅಂದ್ರೆ ಅದು ನಿಧಿ ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ತಗೊಂಡು ಅದನ್ನ ಯಾವ ರೀತಿಯಾಗಿ ಕೇಂದ್ರಕ್ಕೋ ರಾಜ್ಯ ಸರ್ಕಾರಕ್ಕೋ ಸಂಬಂಧಪಟ್ಟದ್ದು ಇದ್ದದನ್ನು ನೋಡಿ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿನ್ನೆ ನೀವು ಹೇಳಿದ್ರಿ ಯಾಕೆ ಗೊಂದಲ ಆಗಿತ್ತು, ಯಾಕೆ ಆ ರೀತಿ ಹೇಳಿದ್ರಿ ಅಂತ? ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ದಯವಿಟ್ಟು. ಇದಿಷ್ಟು ಏನು ರಮೇಶ್ ಹಾದಿಮನಿ ಅವರ ಮಾತಾಗಿತ್ತು. ನಿನ್ನೆ ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ನಾನು ಈ ರೀತಿ ಹೇಳಿದ್ದೆ, ಅದು ನಿಧಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.